ಸ್ವಾಗತ ವೀಕ್ಷಕರೇ ಗೂಪ್ ಗೇಮ್ಸ್ಗೆ. ನನ್ನ ಹೆಸರು ಗೂಪ್ ಶಂಕರ. ಸೊ ನಾನು ಯಾಕೆ ಈ ಥರ ಗೂಪ್ ಶಂಕರ ಅಂತ ಹೆಸರಿಟ್ಕೊಂಡಿದ್ದೀನಿ ಅಂದರೆ, ಕನ್ನಡದಲ್ಲಿ ಯಾರಿಗಾದರೂ ಏನಾದರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಗೆ ಬೈತಾರೆ ಅಂದರೆ, ಗೂಬ್ ನನ್ನ ಮಗ, ಗುಬ್ಬಾಳ್ಡು, ಗೂಪ್ ಶಂಕರ ಅಂತೆಲ್ಲ ಬೈತಾರೆ. ಸೊ ಅದಕ್ಕೋಸ್ಕರನೇ ನಾನು ನನ್ನ ಹೆಸರನ್ನು ಗೂಪ್ ಶಂಕರ ಅಂತ ಇಟ್ಕೊಂಡಿದ್ದೀನಿ ಈ ವಿಡಿಯೋಗೋಸ್ಕರ. ಸೊ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಮೈನ್ಕ್ರಾಫ್ಟ್ ಆಡೋದು ಹೇಗೆ ಅಂತ. ಮೈನ್ಕ್ರಾಫ್ಟ್ ಗೇಮ್ ಪ್ಲೇ ವಿಡಿಯೋಗಳು ತುಂಬಾ ಇದೆ, ಇಂಗ್ಲೀಷಲ್ಲಿದೆ, ಆದರೆ ಕನ್ನಡದಲ್ಲಿ ಯಾವುದೂ ಇರಲಿಲ್ಲ. ನನ್ನ ಉದ್ದೇಶ ಏನಂದರೆ ಇದನ್ನು ಕನ್ನಡದಲ್ಲಿ ತರಬೇಕು ಅಂತ, ಕನ್ನಡದಲ್ಲಿ ಮಾಡಬೇಕು ಅಂತ. ತುಂಬ ಜನ ಕನ್ನಡಿಗರು ಆಲ್ರೆಡಿ ಆಡ್ತಾರೆ, ಆದರೆ ಅವರಿಗೆ ಕನ್ನಡದಲ್ಲಿ ಮೆಟೀರಿಯಲ್ ಸಿಕ್ಕಿಲ್ಲ. ನಾನು ಹುಡುಕ್ತೆ ತುಂಬಾ, ಆದರೆ ಯಾವುದೇ ಗೇಮ್ ಪ್ಲೇ ಕನ್ನಡದಲ್ಲಿ ಬಂದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಶುರು ಮಾಡ್ತಾಯಿದ್ದೀನಿ. ಸೊ ಬೇಗನೆ ಆಟ ಶುರು ಮಾಡೋಣ. ಸೊ ಇದರಲ್ಲಿ ಮೈನ್ಕ್ರಾಫ್ಟಲ್ಲಿ ಸಿಂಗಲ್ ಪ್ಲೇಯರ್, ಮಲ್ಟಿ ಪ್ಲೇಯರ್ ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಒಬ್ಬನೇ ಆಡ್ತಿರೋದ್ರಿಂದ ಸಿಂಗಲ್ ಪ್ಲೇಯರ್ ಮಾಡ್ತೀನಿ. ಹೊಸ ಪ್ರಪಂಚ ಸೃಷ್ಟಿ ಮಾಡ್ಕೋಬೋದು ನಿಮಗೋಸ್ಕರ. ಸೊ ನಾನು ಮಾಡ್ತಾಯಿದ್ದೀನಿ ಗೂಬ್ ವರ್ಲ್ಡ್ ಅಂತ ಮಾಡ್ತಾಯಿದ್ದೀನಿ ನನ್ನ ಪ್ರಪಂಚನ. ಏನು ಬೇಕಿದ್ರೆ ಹೆಸರು ಕೊಡ್ಬೋದು ನೀವು. ಇದರಲ್ಲಿ 2 ಮೋಡ್ ಇದೆ, ಸರ್ವೈವಲ್ ಮತ್ತು ಕ್ರಿಯೇಟಿವ್. ನಾನು ಸರ್ವೈವಲ್ ಆಡ್ತೀನಿ. ಸರ್ವೈವಲ್ ಏನಂದರೆ, ದಿನ ಎಲ್ಲ ನೀವು ಬದುಕಿ ಉಳಿಬೇಕಾಗತ್ತೆ. ಅದು ಹೇಳ್ತೀನಿ ಹೇಗೆ ಅಂತ. ಸೊ ಸರ್ವೈವಲಲ್ಲಿ ನಿಮಗೆ ಎನಿಮಿಗಳಿರ್ತಾರೆ ರಾತ್ರಿ ಹೊತ್ತಲ್ಲಿ, ಅವ್ರನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಅದು ಹೇಳ್ತೀನಿ ಹೇಗೆ ಅಂತ. ಸೊ ಇದು ನಮಗೋಸ್ಕರ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೆ. ಪ್ರತಿ ಪ್ರಪಂಚ ಬೇರೆ ಥರ ಇರುತ್ತೆ. ಸೊ ಇವಾಗ ನೋಡ್ಬೋದು, ನಮ್ಮ ಹತ್ರ ಏನೂ ಇಲ್ಲ, ಎಲ್ಲ ಖಾಲಿ, ಬರೀ ಲೈಫ್ ಇದೆ, ಅಲ್ಲೊಂದು ಹಂದಿ ಇದೆ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ ಕೂಡಲೇ ಏನು ಮಾಡಬೇಕು ಅಂದರೆ, ಸ್ವಲ್ಪ ಮರ ಕಡ್ಕೋಬೇಕು. ಮರ ಯಾಕೆ ಬೇಕು? ನಾವು ರಾತ್ರಿ ಆಗೋದ್ರೊಳಗಡೆ ಒಂದು ಮನೆ ಮಾಡ್ಕೊಂಡು ಬಿಡಬೇಕು. ಮನೆ ಅಥವಾ ಒಂದು ಕ್ಯಾಂಪಿಂಗ್ ಥರ ಏನಾದರೂ ಒಂದು ಮಾಡ್ಕೋಬೇಕು. ಇಲ್ಲದಿದ್ರೆ ತುಂಬ ಕಷ್ಟ. ಯಾಕೆ ಕಷ್ಟ ಅಂದರೆ, ರಾತ್ರಿ ಹೊತ್ತಲ್ಲಿ ತುಂಬಾ ಕಾಟ, ತುಂಬಾ ವಿಲನ್ಗಳಿರ್ತಾರೆ. ಅವ್ರು ಯಾರು ಅದನ್ನು ಹೇಳ್ತೀನಿ ನಾನು. ಅದನ್ನು ನೀವು ನೋಡ್ತೀರಾ ಯಾರು ಬರ್ತಾರೆ ರಾತ್ರಿ ಅಂತ. ಸೊ ಸುಮಾರು ಮರ ಕಡಿತಾ ಇದ್ದೀನಿ. ಓಕೆ. ಸೊ ಪ್ರಪಂಚ ಕ್ರಿಯೇಟ್ ಆಗಬೇಕಾದ್ರೆ ಗೇಮ್ ಸ್ವಲ್ಪ ಹ್ಯಾಂಗ್ ಆಗ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಕಡಿತೀರ ಮರನ? ಅದಕ್ಕೆ ಹೊಡೆಯೋದ್ರಿಂದ. ಓಕೆ. ಆಮೇಲೆ ನೀವು ನೋಡ್ಬೋದು, ಇದರಲ್ಲಿ ಎಲ್ಲದೂ ಒಂದು ಬ್ಲಾಕ್ ಥರ ಇರುತ್ತೆ. ಮೈನ್ಕ್ರಾಫ್ಟಲ್ಲಿ ಎಲ್ಲ ವಸ್ತುಗಳು ಬ್ಲಾಕ್. ಈವನ್ ನೀವು ಮೇಲ್ಗಡೆ ನೋಡ್ಬೋದು, ಮೋಡ ಕೂಡ ಬ್ಲಾಕ್, ಸೂರ್ಯ, ಚಂದ್ರ ಎಲ್ಲರೂ ಬ್ಲಾಕ್. ಓಕೆ. ಸುಮಾರು ಕಲೆಕ್ಟ್ ಮಾಡಿದ್ದೀನಿ ಹಂದಿ. ಆ ಹಂದಿನ ಹೊಡೆದ್ಬಿಟ್ಟು ತಿನ್ಬೋದು, ಅಷ್ಟೊಂದು ಹಸುವೇನಾಗಿಲ್ಲ ನನಗೆ. ಸೊ ಮೊದಲನೇ ದಿನ ನೀವು ಏನು ಮಾಡಬೇಕು ಬದುಕೋದಕ್ಕೆ. ಸೊ ಇದು ಸರ್ವೈವಲ್ ಮೋಡ್, ನಿಮ್ಗೆ ಗೊತ್ತೇ ಇದೆ. ಓಕೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಸ್ವಲ್ಪ ಬ್ರೌನ್ ಬಣ್ಣ, ಗ್ರೇ ಬಣ್ಣ, ಅದು ಕಲ್ಲು, ಇದೆಲ್ಲ ಮಣ್ಣು. ಹಂದಿಗಳು ಎಲ್ಲ ಕಡೆ ಓಡಾಡ್ತದೆ. ಯಾಕಂದ್ರೆ ನನಗೆ ಅಲ್ಲಿ ಮನೆ ಮಾಡೋದು ಈಸಿ ಅನಿಸ್ತದೆ. ನಿಮಗೆ ಆ ಕಲ್ಲು ಮಧ್ಯ ನೋಡಿದ್ರೆ ಸ್ವಲ್ಪ ಕಪ್ಪಾಗಿ ಕಾಣ್ತದೆ, ಅದು ಕಲ್ಲಿದ್ಲು. ಕಲ್ಲಿದ್ಲು ಯಾಕೆ ಇಲ್ಲಿದೆ ನೋಡಿ, ಕಲ್ಲಿದ್ಲು ಯಾಕೆ ಬೇಕು? ಓ, ಬಿದ್ದುಬಿಟ್ಟೆ. ಸೊ ಜೋಪಾನವಾಗಿ ಇಳಿಬೇಕು ಯಾವಾಗಲೂ. ಸೊ ಕಲ್ಲಿದ್ಲು ಯಾಕೆ ಬೇಕು ಅಂದರೆ, ದೀಪ ಹಚ್ಚಲಿಕ್ಕೆ. ಸೊ ದೀಪ ಇಲ್ಲದೇ ಏನು ಮಾಡೋಕ್ಕಾಗಲ್ಲ ಅಲ್ವಾ. ರಾತ್ರಿ ಹೊತ್ತು ಕತ್ಲೆ ಆಗುತ್ತೆ, ಆವಾಗ ಲೈಟ್ ಇರಬೇಕು, ಬೆಳಕು ಬೇಕು ಅಂದರೆ ಕಲ್ಲಿದ್ದಲು ಬೇಕು. ಸೊ
ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಸಿಕ್ಕಿರೋ ವುಡ್ಡನ್ನ ಬಾಕ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಪ್ಲ್ಯಾಂಕ್ ಅಂತಾರೆ ಇದಕ್ಕೆ, ವುಡನ್ ಬಾಕ್ಸ್ ಥರ. ಸೊ ಈ ವುಡನ್ ಬಾಕ್ಸಿಂದ ನಾವು ಒಂದು ಬೆಂಚ್ ಮಾಡ್ಬೋದು. ಈ ಬೆಂಚಿಗೆ ಏನಂತಾರೆ ಕ್ರಾಫ್ಟಿಂಗ್ ಟೇಬಲ್. ಇದರಲ್ಲಿ ನಾವು ಟೂಲ್ಸ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ನಮ್ಗೆ ಯಾವ್ಯಾವ ಟೂಲ್ಸ್ ಬೇಕು, ಮಣ್ಣು ತೆಗಿಲಿಕ್ಕೆ, ಮರ ಕಡಿಲಿಕ್ಕೆ, ಅಥವಾ ಈ ಕಲ್ಲನ್ನು ಹೊಡಿಲಿಕ್ಕೆ ಆ ಟೂಲ್ಸ್ನ ಮಾಡ್ಬೋದು. ಇದನ್ನ ಇಲ್ಲಿ ಇಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಇಡ್ಬೋದು. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಏನು ಬೇಕಿದ್ರೆ ಕ್ರಿಯೇಟ್ ಮಾಡ್ಬೋದು. ಸೊ ಸ್ವಲ್ಪ ಕಡ್ಡಿ ಕ್ರಿಯೇಟ್ ಮಾಡ್ತೀನಿ. ನೀವು ಬಾಕ್ಸನ್ನು ಈ ಥರ ಅರೇಂಜ್ ಮಾಡಿದ್ರೆ ಕಡ್ಡಿಗಳು ಕ್ರಿಯೇಟ್ ಆಗುತ್ತೆ. 2 ಬಾಕ್ಸಿಂದ 4 ಆಗುತ್ತೆ. ಸುಮಾರು ಬಾಕ್ಸ್ ಇಟ್ಟರೆ ಸುಮಾರು ಕಡ್ಡಿ ಸಿಗುತ್ತೆ. ಸೊ ಆ ಕಡ್ಡಿಯನ್ನು ಇಡ್ತಾ ಹೋದರೆ ನಿಮಗೆ ಯಾವ ಥರ ಅರೇಂಜ್ ಮಾಡ್ತೀರಾ ಆ ಥರ ಟೂಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಪಿಕ್ಯಾಕ್ಸ್ ಅಂತಾರೆ, ಇದನ್ನು ಕಲ್ಲು ಹೊಡಿಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ಸಿಕ್ಕಿದೆ ನಮಗೆ. ಸ್ವಲ್ಪ ಕಲ್ಲು ಹೊಡಿಯೋಣ, ಸ್ವಲ್ಪ ಹಾಗೆ ಕಲ್ಲಿಂದ ಕೂಡ ತಗೊಳ್ಳೋಣ. ಓಕೆ, ಸುಮಾರು ಕಲ್ಲಿದೆ, ಒಳ್ಳೆದಾಯ್ತು. ಇವತ್ತು ರಾತ್ರಿ ದೀಪಾವಳಿನೇ ಮಾಡ್ಬೋದು. ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದೆ. ಸೊ ಯಾಕೆ ಹೆಚ್ಚಿನವ್ರಿಗೆ ಮೈನ್ಕ್ರಾಫ್ಟ್ ಇಷ್ಟ ಆಗುತ್ತೆ ಅಂದರೆ, ಯಾಕೆ ನನಗೆ ಇಷ್ಟ ಆಯಿತು ಅಂದರೆ, ಇದರಲ್ಲಿ ಅವರೇ ಯಾವುದೇ ಗೋಲ್ ಸೆಟ್ ಮಾಡಲ್ಲ. ಲೈಕ್ ನೀವು ಆಡಿರ್ಬೋದು, COD ಆಡಿರ್ತೀರ, ಕಾಲ್ ಆಫ್ ಡ್ಯೂಟಿ. ಸೊ ಅದರಲ್ಲಿ ನಿಮಗೆ ಇಂಥದ್ದೇ ಅಂತ ಏನಿರುತ್ತೆ ನೀವು ಅದನ್ನೇ ಫಾಲೋ ಮಾಡಬೇಕು. ಆದರೆ ಮೈನ್ಕ್ರಾಫ್ಟಲ್ಲಿ ಆ ಥರ ಇಲ್ಲ. ನಿಮ್ಗೇನು ಬೇಕೋ ನೀವು ಅದನ್ನು ಮಾಡ್ಕೋಬೋದು. ಆದರೆ ಒಂದೇ ದಿನ ಇರುತ್ತೆ ಬದುಕಬೇಕು ಅಷ್ಟೇ. ಸೊ ಇಲ್ಲಿ ತುಂಬಾ ಕೇವ್ ಥರ, ಅಂದರೆ ಗುಹೆ ಥರ ಇದೆ. ಸೊ ಈ ಜಾಗ ನನಗೆ ಯಾಕೆ ಇಷ್ಟ ಆಗ್ತದೆ. ಸೊ ಇಲ್ಲೇ ಒಂದು ಕ್ಯಾಂಪಿಂಗ್ ಮಾಡ್ಬೋದು ಅನಿಸುತ್ತೆ. ಹೇಗೂ ಸ್ವಲ್ಪ ತೋಡಿದ್ದೀನಿ, ಇಲ್ಲೇ ಸ್ವಲ್ಪ ತೋಡ್ಬಿಟ್ಟು ಕ್ಯಾಂಪ್ ಮಾಡ್ತೀನಿ. ನೋಡೋಣ ನೈಟ್ ಏನಾಗುತ್ತೆ ಅಂತ. ಸೊ ಓಕೆ, ಅಲ್ಲಿ ಸ್ವಲ್ಪ ಕೋಲಿದೆ, ತಗೊಂಬರೋಣ ಬೇಕಾದರೆ. ಕೋಲ್ಗೇಟ್ ಸ್ಕ್ಯಾಮ್ ಅಂದರೆ ಇದೇ ಇರಬೇಕು. ಸೊ ಮಣ್ಣಿದೆ, ಕಾಲು ಕೆಳಗಡೆ ಹಾಕೊಂಬಿಡೋಣ, ಸ್ವಲ್ಪ ಎತ್ತರ ಬರಲಿಕ್ಕೆ. ಇಲ್ಲೀಗಲ್ ಆಗಿ ತುಂಬಾ ಮೈನಿಂಗ್ ಮಾಡ್ತಾ ಇದ್ದೀನಿ. ಆಗಲೇ ಸುಮಾರು ಮರ ಕಡಿದೆ. ಇಲ್ಲಿ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದಿಲ್ಲ. ಸೊ ಇದ್ದಿದ್ರೆ ಸಖತ್ ಕಷ್ಟ ಇತ್ತು. ಓಕೆ, ಇಲ್ಲಿ ಸುಮಾರು ಕೋಲಿದೆ, ಒಳ್ಳೆದಾಯ್ತು. ಇಷ್ಟು ಬೇಗ ಕೋಲ್ ಸಿಕ್ಕಿದ್ದು ತುಂಬ ಒಳ್ಳೆದಾಯ್ತು. ಓಕೆ, ನಮ್ಮ ಹತ್ರ ಕಲ್ಲಿದೆ, ಕಲ್ಲಲ್ಲಿ ಕೂಡ ಟೂಲ್ಸ್ ಮಾಡ್ಬೋದು. ಈಗ ನಾನು ಮಾಡಿರೋದು ಮರದಲ್ಲಿ, ಇದು ಬೇಗನೆ ಖಾಲಿ ಆಗುತ್ತೆ. ನೀವು ಕೆಳಗಡೆ ನೋಡಿದ್ರೆ ಈ ಮರದ ಟೂಲ್ ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಅದರದ್ದು ಲೈಫ್ ಖಾಲಿ ಆಗ್ತಾ ಇದೆ. ಆಗಲೇ ರೆಡ್ಗೆ ಬಂದಿದೆ. ಸ್ಟಾರ್ಟಿಂಗ್ ಗ್ರೀನ್ ಇರುತ್ತೆ, ಹಸಿರು, ಈಗ ಕೆಂಪಾಗಿದೆ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಇದು ಹೋಗ್ಬಿಡುತ್ತೆ. ಆದರೆ ನಂಗೆ ಬೇಕಾಗಿದ್ದು ಸಿಕ್ತು. ಹೋಗ್ಬಿಟ್ಟು ಆದಷ್ಟು ಬೇಗ ಒಂದೆರಡು ಟೂಲ್ಗಳನ್ನ ಮಾಡ್ಕೊಂಬಿಡೋಣ. ಕಲ್ಲಿದೆ ನೋಡಿ ಇಲ್ಲಿ. ಸೊ ಕಲ್ಲಿನ ಟೂಲ್ಸ್ ಹೇಗೆ ಮಾಡೋದು, ಹೀಗೆ ನೀವು ಹೇಗೆ ಅರೇಂಜ್ ಮಾಡ್ತೀರಾ ಹಾಗಾಗುತ್ತೆ. ಇದನ್ನಿಲ್ಲಿಡೋಣ. ನೀವು ನೋಡಿದ್ರೆ ನಮಗೆ 32 ಕಲ್ಲಿಂದು ಸಿಕ್ಕಿದೆ. ಇದು ಈಗ ನಾನು ಕ್ರಿಯೇಟ್ ಮಾಡಿದ್ದೇನೆಂದರೆ ಅದು ಮಣ್ಣು ತೆಗಿಲಿಕ್ಕೆ ಶಾಲ್ ಅಂತಾರೆ, ಶವಲ್. ಸೊ ಇನ್ನೊಂದು ಬೇಕು ನನಗೆ, ಸ್ವೋರ್ಡು, ಯಾರನ್ನಾದರೂ ಫೈಟ್ ಮಾಡಲಿಕ್ಕೆ. ಓಕೆ, ಸೊ ಸಾಕು. ಈಗ ಸುಮಾರು ಟೂಲ್ಸ್ ಇದೆ. ಅದರ ಹಂದಿ ತಿನ್ನೋಣ. ಹಂದಿ ಬಾ 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 ಬಾ. ಏನು ಮಾಡಲ್ಲ, ಬಾ. ನೋಡಿದ್ರ ಹಂದಿ ಏನೋ ಬಿಡ್ತು, ಏನದು ಮಾಂಸ. ಇನ್ನೊಂದು ಬೇಕಿರಕ್ಕೆ 2 ಬಿಡ್ತಿದ್ದು.
ಒಳ್ಳೆ ಹಂದಿ. ಒಂದೊಂದು ಸರಿ ಲ್ಯಾಗ್ ಆಗುತ್ತೆ. ಓಕೆ, ನಾನು ಹಂದಿ ತಿನ್ನಲ್ಲ ಯೂಶ್ವಲಿ, ಬಟ್ ಈ ಗೇಮಲ್ಲಿ ಹಂದಿ ತುಂಬಾ ಒಳ್ಳೆಯದಿದೆ. ಓಕೆ, ಸೊ ನನಗೆ ಅಲ್ಲಿ ಸ್ವಲ್ಪ ಕೋಲಿದೆ. ಸೂರ್ಯ ನೋಡಿ ಕೆಳಗೆ ಹೋಗ್ತಾ ಇದೆ ಅಲ್ವಾ, ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ. ಸೊ ಅವ್ನು ಹೋದ ಕೂಡಲೇ ಇಲ್ಲಿ ಫುಲ್ ಕತ್ಲಾಗ್ಬಿಡುತ್ತೆ. ಇಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಯಾರ್ಯಾರು ಬರ್ತಾರೆ ನೀವೇ ನೋಡ್ತೀರಾ ಬಿಡಿ. ಅದಕ್ಕೇನೆ ಜಾಗ ಮಾಡ್ಕೊಂಬಿಡೋಣ. ಈ ಕ್ರಾಫ್ಟಿಂಗ್ ಬೆಂಚ್ನ ಒಳಗೆ ತೊಗೊಂಡೋಗೋಣ. ಹೇಗೆ ಅದನ್ನು ತೆಗಿಬೇಕಾಗುತ್ತೆ, ಅದನ್ನ ಹೊಡೆದು ತೆಗಿಬೇಕು. ಸಿಕ್ತು, ಒಳಗೋಣ.